ಬಿಡಪ್ಪ ಬಿಡಪ್ಪ ಕರ್ಕೊಂಡು ಹೋಯ್ತಿಲ್ಲ ಸರಿ ಸರ್ ಜಯ ಸಿಂಹ ಬಂತ ಜಯ ಸಿಂಹ. ಆನ್ಲೈನ್ ಪೇ ಮಾಡ್ತೀರಾ? ಸರಿ ಅಣ್ಣ, ಅಡ್ರೆಸ್ ಮಾಡಿ ಏನಾರು ಇದ್ರೆ ಹೋಗ್ಬಿಟ್ಟು ಫೋನ್ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಅಣ್ಣ ಸೀಟ್ ಬೆಲ್ಟ್ ಹಾಕೊಂಬಿಡೋಣ ಸ್ವಲ್ಪ. ಮತ್ತೆ ಹೆಂಗಿದೆ ಅಣ್ಣ ಜೀವನ? ಯಾವಾಗೋ ಇದೆ, ಅವಾಗ ಹುಟ್ಟು ಬಸ್ ಬಂದೂರಲ್ಲಿ ನಾವು ಏನು ಮಾಡ್ತೀರ. ನಮ್ದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಣ್ಣ. ದೊಡ್ಡಪ್ಪ ಒಬ್ರು ಇದ್ದಾರೆ, ನಮ್ ದೊಡ್ಡಪ್ಪ. ನಮ್ದು ತಾತ ಅಜ್ಜಿಂದಿರ್ದೆಲ್ಲ ಬಂದ್ಬಿಟ್ಟು ಸುಮಾರು ಒಂದು 15 ಎಕರೆ ಜಮೀನ್ ಇದೆ. ಬೆಂಗಳೂರಲ್ಲೇ ಇರೋದು ಜಮೀನು, ಯಲಹಂಕ ಹತ್ರ. ನಮ್ ದೊಡ್ಡಪ್ಪ ಏನ್ ಮಾಡ್ಬಿಟ್ಟವ್ರೆ, ಆಗಿನ ಕಾಲದಲ್ಲಿ ಯಾವ್ದೋ ಒಂದ್ ಯಮ್ಮನ ಇಷ್ಟಪಟ್ಬಿಟ್ಟು ಲವ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಯಮ್ಮನ ಹೆಸರಲ್ಲಿ ಬರ್ದ್ಬಿಟ್ಟವ್ರೆ. ಈಗ ಅದಕ್ಕೆ ನಾವು ಕೇಸ್ ಎಲ್ಲ ಹಾಕಿದೀವಿ. ಅದು ನೋಡ್ಬೇಕಣ್ಣ ಏನಾಗುತ್ತೆ. ಕೆಲಸ ಮಾಡ್ರಿ, ನಮ್ ಗುರುಗಳು ಜಾತಿಗೆ ಮಾಡ್ತಾರೆ, ಅಡ್ರೆಸ್ ತಗೊಳ್ಳಿ, ಫೋನ್ ನಂಬರ್ ಇದೆ. ಅಲ್ಲ ಇದೊಂದು ಪ್ರಾಬ್ಲಮ್ ಇದೆ ನಿಮ್ಗೆ ಹೇಳ್ತೀನಿ, ಅದಕ್ಕೆ ನೀವೇ ನಮ್ ಗುರು ಹೇಳ್ತಾರೆ, ನಮ್ ಗುರು ಹೇಳ್ತಾರೆ ಅಡ್ರೆಸ್ ಇದೆ ನೋಡು. ಸರಿ ಸರಿ, ಹೋಗೋವಾಗ ತಗೊಂತೀನಿ ಇಟ್ಕೊಳ್ಳಿ. 20 ಕ್ರಾಸು. ಸರಿ ಸರಿ, ಪಸಂತ ಸಂಧಿಯಲ್ಲಿ. ಸರಿ ಸರಿ. ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಸ್ಟೋರಿ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ, ಆಗ ಏನ್ ಮಾಡ್ಬೋದು ಅಂತ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಏನ್ ಮಾಡ್ಬಿಟ್ಟವ್ರೆ, ಸುಮಾರು 15 ಎಕರೆ ಆಸ್ತಿ ಈ ಅಮ್ಮನ ಲವ್ ಮಾಡ್ಬಿಟ್ಟು ಎಲ್ಲ ಅಮ್ಮನ್ಗೆ ಬರ್ದ್ ಕೊಟ್ಬಿಟ್ಟವ್ರೆ. ಸರಿನಾ? ಆಮೇಲೆ ಏನೋ ಒಂದು ಅನುಮಾನ ಬಂದು ಆ ಅಮ್ಮನ ಮೇಲೆ ಆ ಅಮ್ಮನ್ಗೆ ಕುತ್ಕಿಸ್ಬಿಟ್ಟು ಸಾಯಿಸ್ಬಿಟ್ಟವ್ರೆ ನಮ್ ದೊಡ್ಡಪ್ಪ. ಇದೇ ತಪ್ಪು. ಯಾಕಂದ್ರೆ ಆ ಅಮ್ಮ ಬೇರೆ ಯಾರನ್ನ ವ್ಯವಹಾರ ಇಟ್ಕೊಂಡಿದ್ಲು ಅಂತ ನಮ್ ದೊಡ್ಡಮ್ಮ ಕುತ್ಕಿಸ್ಬಿಟ್ಟು ಸಾಯಿಸ್ಬಿಟ್ಟವ್ರೆ. ಆ ಸಾಯಿಸಿರೋದಕ್ಕೆ ಪೊಲೀಸರು ಏನ್ ಮಾಡ್ಬಿಟ್ಟವ್ರೆ, ನಿನ್ನ ನಾವು ಜೈಲ್ಗೆ ಹಾಕ್ತಿವಿ, ನೀನ್ ಈ ತರ ನಿಮ್ ಹೆಂಡತಿನ ಸಾಯಿಸ್ಬಿಟ್ಟಿದ್ಯಾ, ನೀನ್ ಜೈಲಲ್ಲಿ ಇರ್ಬೇಕು ಅಂದ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ಟವ್ರೆ. ಈಗ ಜೈಲ್ಗೆ ಹಾಕಿ 10 ವರ್ಷ ಆಗಿದೆ. ಈಗ ಮೊನ್ನೆ ಏನಾಗ್ಬಿಟ್ಟಿದೆ, ಒಂದು ಫೈನಲ್ ತೀರ್ಪು ಬಂದಿದೆ, ನಿಮ್ಮನ್ನ ನಾವು ನೇಣ ಹಾಕ್ತಿವಿ, ಯಾಕಂದ್ರೆ ನಿಮ್ ಹೆಂಡತಿ ಒಳ್ಳೆಯವಳು, ನೀನ್ ಸುಮ್ನೆ ಸುಳ್ಳು ಹೇಳ್ಬಿಟ್ಟು ಸಾಯಿಸ್ಬಿಟ್ಟಿದ್ಯಾ ನಿಮ್ ಹೆಂಡತಿನ, ಅದಕ್ಕೆ ಈಗ ನಿನ್ಗೆ ನೇಣ ಹಾಕ್ಬಿಡ್ತೀವಿ ನಾವು, ನೀನ ಬಿಡಲ್ಲ ನಾವು ಅಂತ ಇದಾರೆ. ಈಗ ನಮ್ ದೊಡ್ಡಪ್ಪ ಆಸ್ತಿ ಎಲ್ಲ ಬಂದ್ಬಿಟ್ಟು ಈಗ ಅವ್ರ ಹೆಸರಲ್ಲೇ ಇದೆ, ನಮ್ ದೊಡ್ಡಪ್ಪ ಹೆಸರಲ್ಲಿ. ಈಗ ಅವ್ರನ್ನ ನೇಣ ಹಾಕ್ಬಿಟ್ರೆ ಈ ಟೋಟಲ್ 15 ಎಕರೆ ಆಸ್ತಿನೂ ಹೋಗ್ಬಿಡ್ತದೆ, ಎಲ್ಲ ಗೌರ್ಮೆಂಟ್ ಸೇರ್ಬಿಡುತ್ತೆ. ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದೀವಿ, ನಮ್ ದೊಡ್ಡಪ್ಪ ತರ ಯಾರು ಒಬ್ಬರನ್ನ ಕರ್ಕೊಂಡ್ ಹೋಗ್ಬಿಟ್ಟು ಇವರೇ ನಮ್ ನಿಜವಾದ ದೊಡ್ಡಪ್ಪ ಅಂತ ನಿಮ್ಮನ್ನ ತೋರಿಸ್ಬಿಟ್ಟು ಅವ್ರನ್ನ ಆಚೆ ಕರ್ಕೊಂಡ್ಬಂದು ಆಸ್ತಿ ಎಲ್ಲ ನಮ್ ಹೆಸರಿಗೆ ಬರ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೀವಿ. ಸಮಾಧಾನ ನೋಡ್ಬೇಕು ನೀವು ಅಷ್ಟೇ. ಅದೆಲ್ಲ ನಾವು ಮಾತಾಡ್ತೀವಿ ಸ್ಟೇಷನ್ ಅಲ್ಲಿ, ಪೊಲೀಸರ ಹತ್ರ ಎಲ್ಲ ಮಾತಾಡ್ತೀವಿ. ಈಗ ನಮ್ಗೆ ಏನಂದ್ರೆ, ನಮ್ ದೊಡ್ಡಪ್ಪ ತರನೇ ಇನ್ನೊಬ್ರು ವ್ಯಕ್ತಿ ಬೇಕು ನಮ್ಗೆ. ಅವ್ರನ್ನ ಕರ್ಕೊಂಡ್ ಹೋಗ್ಬಿಟ್ಟು ಜೈಲಲ್ಲಿ ಬಿಟ್ಬಿಟ್ರೆ ಅವ್ರನ್ನ ನೇಣ ಹಾಕ್ಬಿಡ್ತಾರೆ, ನಮ್ ದೊಡ್ಡಪ್ಪನ ಆಚೆ ಬಿಟ್ಬಿಡ್ತಾರೆ. ಆಗ ನಮ್ ದೊಡ್ಡಪ್ಪ ನಾವು ಆಸ್ತಿ ಎಲ್ಲ ನೋಡ್ಕೊಂತೀವಿ. ಅವ್ರ ಜೀವನ ಅಷ್ಟೇ, ಅವ್ರ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಸ್ವಲ್ಪ ದುಡ್ಡು ಗಿಡ್ ಕೊಟ್ಬಿಟ್ಟು ಮುಗಿಸ್ಬಿಡೋಣ ಅಂತ ಪ್ಲಾನು. ಅದಕ್ಕೆ ನೀವೇನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ತೀರಣ್ಣ? ನೋಡೋಣ, ನಿಮ್ಗೆ ಬೇಕಾರೆ ನಿಮ್ ಫ್ಯಾಮಿಲಿ ಅವ್ರಿಗೆ ಬೇಕಾರೆ ಏನಾದ್ರು ದುಡ್ಡು ಇಸ್ಕೊಡ್ತೀನಿ. ಪ್ಲೀಸ್ ಅಣ್ಣ. ಪ್ಲೀಸ್ ಅಣ್ಣ, ಯಾಕಂದ್ರೆ ನಾನು ಆಕ್ಚುಲಿ ಊಬರ್ ಓಡಿಸೋನಲ್ಲ, ಊಬರ್ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಆದ್ರೆ ನಮ್ಗೊಬ್ರು ಅರ್ಜೆಂಟ್ ಬೇಕಾಗಿದೆ. ಪ್ಲೀಸ್ ಅಣ್ಣ, ಸಾರಿ, ಎಂತಿ ಮಕ್ಕಳಿದ್ದಾರೆ ಅಣ್ಣ. ಈಗ ಅವ್ರಿಗೆ ನೇಣ ಹಾಕ್ಬಿಡ್ತಾರೆ ಅಣ್ಣ ನಾಳೆ, ಆಮೇಲೆ ಆಸ್ತಿ ಎಲ್ಲ ನಾವೇನು ಸಹ ಮಾಡೋ ಸರ್. 15 ಎಕರೆ ಆಗಲ್ಲ, ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಕಾಲ್ ಹಿಡ್ಕೊಂಡು ಸರ್, ನಮ್ಮ ಸರ್ ಸಾರಿ ಸರ್, ಪ್ಲೀಸ್ ಸಾರಿ ಸರ್, ಸಾರಿ ಸರ್, ಸರ್ ಸರ್ One more. Sir!
ಸಾರಿ ಸರ್ ಅಣ್ಣ ಸರ್ ಸಾರಿ ಸರ್ ಪ್ಲೀಸ್ ಅಣ್ಣ ಸರ್ ಸರ್ ಅಣ್ಣ 15 ಸರ್ ಎಕರೆ ಸರ್ ಸರ್ ಸಾರಿ 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 ಬೇಡ ಸರ್ ಅಣ್ಣ ಸರ್ 15 ಎಕರೆ ಅಣ್ಣ ಸರ್ ಸರ್ ಅಣ್ಣ ಸರ್ ಸರ್ ಅಣ್ಣ ಸಾರಿ 15 ಸಾರಿ ಎಕರೆ ಸರ್ ಅಣ್ಣ ಸರ್ ಅಣ್ಣ 15 ಎಕರೆ ಸರ್ 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 ಅಣ್ಣ 15 ಎಕರೆ ಸರ್ ಅಣ್ಣ ಒಬ್ಬರು ಸರ್ ಅಣ್ಣ ಸರ್ 15 ಎಕರೆ ಅಣ್ಣ ಸರ್ ಸರ್ ಸಾರಿ ಅಣ್ಣ ಒಪ್ಕೊಳ್ಳಿ ಅಣ್ಣ ಸರ್ ಒಪ್ಕೊಳ್ಳಿ ಅಣ್ಣ ಸರ್ ಸಾರಿ ಅಣ್ಣ ಸರ್ ಒಪ್ಕೊಳ್ಳಿ ಅಣ್ಣ ಸಾರಿ ಸರ್ ಒಪ್ಕೊಳ್ಳೋಣ ಸರ್ ಸಾರಿ ಅಣ್ಣ ಒಪ್ಕೊಳ್ಳೋಣ ಸರ್ ಅಣ್ಣ ಸರ್ ಅಯ್ಯೋ ಸರ್ once more ಒಂದ್ ನಿಮಿಷ ಕುತ್ಕೊಳ್ಳಿ ಅಲ್ಲ ಈಗ ಅವ್ರು ತಪ್ಪಿದ್ಯಾ ನೀನು ಹೇಳೋಣ ಗೊತ್ತಿಲ್ಲ ಸರ್ ಅವ್ರು ತಪ್ಪಿದ್ಯಾ ಗೊತ್ತಿಲ್ಲ ಸರ್ ಮಾಡ್ಬಿಟ್ರೆ ಗೊತ್ತಿಲ್ಲ ಸರ್ ನೀನ್ ಹೇಳೋಣ ಸರ್ ಗೊತ್ತಿಲ್ಲ ಸರ್ 15 ಎಕರೆ ಸರ್ ಗೊತ್ತಿಲ್ಲ ಆ ಅಮ್ಮ ಯಾರೋ ಇಷ್ಟಪಟ್ಬಿಟ್ಟು ನನ್ಗೆ ಗೊತ್ತಿಲ್ಲ ಸರ್ ನನ್ಗೆ ಗೊತ್ತಿಲ್ಲ ಸರ್ ಅಣ್ಣ ಆ ಅಮ್ಮ ಬೇರೆ ದೆವ್ವಾಗಿ ಬರ್ತಾಳಂತ ಸರ್ ಆ ಅಮ್ಮ ದೆವ್ವಾಗಿ ಬರ್ತಾಳಂತಣ ಸರ್ ಸರ್ ಆ ಅಮ್ಮ ದೆವ್ವಾಗಿ ಬರ್ತಾಳಂತೆ ಅಣ್ಣ ಪ್ಲೀಸ್ ಅಣ್ಣ ಸರಿ ಅಣ್ಣ ಒಪ್ಕೊಳ್ಳೋಣ ಸರಿ ಸರಿ ಅಣ್ಣ ನಿನಗೆ ಬೇಕಾದ್ರೆ ದುಡ್ಡು ಬೇಡ ಕೊಡ್ತೀನಿ ಬೇಡ ಬೇಡ ಅಣ್ಣ ಪ್ಲೀಸ್ ಅಣ್ಣ ಸರಿ ಅಣ್ಣ ಒಂದು ಅಣ್ಣ ಸರಿ ಸರ್ ಅಣ್ಣ ದುಡ್ಡು ಕೊಡ್ತಿಲ್ಲ ಅಣ್ಣ ನಿನ್ಗೆ ಕುತ್ಕೊಳ್ಳಿ ಏನ್ ಕರೆಕ್ಟ್ ಹೇಳ್ತಾ ಇದ್ದೀರಾ ಸರಿ ಸರಿ ಆಯ್ತು ಬರಲ್ವಾ ನೀವು ಸರ್ ಬರ ಸರ್ ಬರಲ್ವಾ ಬರ ಸರ್ ಸರಿ ಬರಲ್ವಾ ಸರಿ ಕುತ್ಕೊಳ್ಳಿ ಸರಿಯಾಗಿ ಕುತ್ಕೊಳ್ಳಿ ಸರಿಯಾಗಿ ಕುತ್ಕೊಳ್ಳಿ ಊಬರ್ ಕ್ಯಾನ್ಸಲ್ ಆಗ್ಬಿಡುತ್ತಣ್ಣ ಸರ್ ಬರ ಸರಿ ಇಲ್ಲಾಂದ್ರೆ ನಮ್ಮ ಐಡಿ ತೆಗೆದುಬಿಡ್ತಾರಣ್ಣ ಸರಿ ಊಬರ್ ಐಡಿ ಸರಿ ತೆಗೆದುಬಿಡ್ತಾರಣ್ಣ ಇರಿ ಸಾಕಿರಿ ಏನ್ ಮಾಡ್ತಾ ಇದೀರಿ ಸರ್. ಇವಾಗ ಸರಿ ಕುತ್ಕೊಳ್ಳಿ ಅಣ್ಣ ಸಾಂಗ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕುತ್ಕೊಳ್ಳಿ ಬೇಡ ಒಂದ್ ನಿಮಿಷ ಕುತ್ಕೊಳ್ಳಪ್ಪ ಆಯ್ತು ಕುತ್ಕೋ ಸರಿ ಆಯ್ತು ಕುತ್ಕೋ ಓಪನ್ ಮಾಡಿ ಆಯ್ತು ಓಪನ್ ಮಾಡಿ ಈಗ ನಿಮ್ ಜ್ಯೋತಿಷ್ ಅವ್ರ ಹತ್ರ ಹೋಗೋಣ ಒಂದ್ ನಿಮಿಷ ಹೇಳೋದ್ ಬೇಡ. ಸರಿನಾ ಸರ್. ನಿಮ್ ಆಫೀಸ್ಗೆ ಹೋಗೋಣ ಸರ್. ಒಂದ್ ನಿಮಿಷ ಕುತ್ಕೊಳ್ಳಿ ಸರಿ. ನಿಮ್ಮ ಆಫೀಸ್ ನಿಮ್ಮ ಆಫೀಸ್ಗೆ ಹೋಗೋಣ ಸರಿ ನಿಮ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ ಸಾಹೇಬ್ರು ಏನೋ ಹೆಲ್ಪ್ ಮಾಡ್ತಾರ ಅಂತ ಹೇಳಿದ್ರಲ್ಲ ಸರ್. ನಿಮ್ ಸ್ವಾಮಿಗಳು ಹೆಲ್ಪ್ ಸರ್, ಸರಿ. ನಿಮ್ ಸ್ವಾಮಿಗಳು ಹೆಲ್ಪ್ ಮಾಡ್ತಾರಾ ಓಪನ್ ಸರ್ ನಿಮ್ ಸ್ವಾಮಿಗಳು ಹೆಲ್ಪ್ ಮಾಡ್ತಾರಾ ಸರ್ ಸ್ವಾಮಿಗಳು ಹೆಲ್ಪ್ ಮಾಡ್ತಾರಾ ಸರಿ ಗೊತ್ತಿಲ್ಲ ಅಲ್ಲ ನೀವ್ ಹೇಳಿದ್ರಲ್ಲ ಕಾರ್ಡ್ ಇರೋದು ತೋರಿಸಿದ್ರಲ್ಲ ಆವಾಗ್ಲೇ ಸರ್. ಆ ಕಾರ್ಡ್ ಕೊಡಿ ಆ ಕಾರ್ಡ್ ಕೊಡಿ ಫೋನ್ ಮಾಡ್ಬಿಟ್ಟು ನಂಬರ್ ಕೇಳ್ತೀನಿ ಅಂದ್ರೆ ಈಗ ಅವ್ರು ಬಂದು ಜೈಲಿಗೆ ಬರ್ತಾರಾ ಗೊತ್ತಿಲ್ಲ ಸರ್ ನೀವು ಜೈಲಿಗೆ ನಂಗೆ ಬರ್ತಾರಾ ಗೊತ್ತಿಲ್ಲ ಸರ್ ಮತ್ತೆ ಯಾರು ಬರ್ತಾರೆ ಜೈಲಿಗೆ ಸರ್ ಗೊತ್ತಿಲ್ಲ ಕಾರ್ಡ್ ಕೊಡಿ ಕಾರ್ಡ್ ಕೊಡಿ ಫೋನ್ ಮಾಡಿ ಸರ್ ಕಾರ್ಡ್ ಕೊಡಿ ಅಣ್ಣ ಸರಿ ಕಾರ್ಡ್ ಕೊಡಿ ಓಪನ್ ಮಾಡಪ್ಪ ಸರಿ ಒಂದ್ ನಿಮಿಷ ಸರ್. ಕೇಳಿಸ್ಕೊಳ್ಳಿ ಅಣ್ಣ ಒಂದ್ ನೀವ್ ನಿಮಿಷ ಏನ್ ಮಾಡ್ತಾ ಇದೀರಾ ಒಂದ್ ನಿಮಿಷ ಹೇಳೋದ್ ಕೇಳಿ ಒಂದ್ ನೋಡಿ. ಆಯ್ತು ರೀ ಈಗ ಒಂದ್ ನಿಮಿಷ ಹೇಳೋದ್ ಕೇಳಿ ಸರ್. ಸರಿ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ಸರ್. ನಿಜ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ಸರ್. ನಾನು ಒಂದ್ ನಿಮಿಷ ಹೇಳೋದ್ ಕೇಳಿ ಸರಿ. ಈಗ ಗೊತ್ತಿಲ್ಲ. ಈಗ ಆ ಅಮ್ಮ ನನ್ಗೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸರ್ ಕಷ್ಟಪಟ್ಟು ಸಾಯಿಸ್ಬಿಟ್ಟವಳಲ್ಲ ನಂಗೆ ಗೊತ್ತಿಲ್ಲ ಸರ್ ಆ ಅಮ್ಮ ದೆವ್ವ ಆಗಿ ಸರ್, ಗೊತ್ತಿಲ್ಲ ಸರ್. ಸೊ ಅವಳಿಗೆ ಏನ್ ಮಾಡೋಣ ಹೇಳಿ ಸರ್ ಆ ಅಮ್ಮನ್ಗೆ ಏನ್ ಅವ್ರು ಮಾಡೋದು ಫೋನ್ ಮಾಡಿ ಕೇಳ್ಕೊಳ್ಬೇಕು ಅದು ಅಡ್ರೆಸ್ ಕೊಡಿ, ಕೊಡಿ. ಕೇಳ್ಕೊಳ್ಳಿ ಅವ್ರು ಫೋನ್ ಮಾಡಿ ಕೊಡ್ತೀನಿ ಕರ್ಕೊಂಡು ಹೋಗಲ್ಲ ಬಿಡಿ ಬೇಡ ಅಣ್ಣ ಸರ್. ಯಾಕಣ್ಣ ಇದು? ಸಾರಿ ಸರ್ ಓಕೆ ಬೇಡ ಸರ್ ಅರ್ಧ ಆಗ್ತಾರೆ ಎಲ್ಲ ಬೇಡ ಸರ್ ಅಲ್ಲ ಈಗ ಸರ್ ಪುಷ್ಪನ್ ಸರ್ ಶ್ರೀ ಗುರು ಜ್ಯೋತಿಷ್ಯ ಕೇಂದ್ರನ ಇದು ಹೌದು, ಸರ್. ಈಗ ಅವರು ದೆವ್ವ ಆಗಿ ಬಂದು ಸಿಗ್ತಾ ಇದಾರೆ ಅಂತ ನಮ್ ದೊಡ್ಡಪ್ಪನ ನೀನೇನೋ ನನಗೆ ಹೌದು, ಸರ್. ಫೋನ್ ಮಾಡ್ತಾರೆ ಸರ್, ಫೋನ್ ಈಗ ಮಾಡ್ತಾರೆ. ಅವ್ರಿಗೆ ಇನ್ನ ಒಂದೇನಂದ್ರೆ ಹೌದಾ ಸರ್? ಅಲ್ಲ ಅವ್ರಿಗೆ ಆ ದೆವ್ವ ಆಗಿದ್ದಾಳಲ್ಲ ಆ ಅಮ್ಮ ಆ ಅಮ್ಮಗೆ ಸ್ವಲ್ಪ ಆಸೆ ಅದೇ ಇದೆ ಸರ್ ಸರಿ ಸರ್ ಅಲ್ಲ ಆ ಅಮ್ಮಗ್ ಸ್ವಲ್ಪ ಸರ್ ಗೊತ್ತಿಲ್ಲ ಸರ್ ಮಾತಾಡಿ ಸರ್ ಆಸೆ ಇದೆಯಾ ಸರ್ ಅಂತ? ನಂಗೆ ಗೊತ್ತಿಲ್ಲ ಆಸೆ ಏನಾದ್ರು ಸ್ವಲ್ಪ ತೀರಿಸ್ತೀರಾ ನಂಗೆ ಗೊತ್ತಿಲ್ಲ ನಾನು ಅವರು ನಾನು ಸ್ವಲ್ಪ ಸರ್ ತೀರಿಸ್ತೀರಾ ಸ್ವಲ್ಪ ಸರ್. ಆಸೆ ಏನಾದ್ರು ಸರ್, ತೀರಿಸ್ತೀರಾ ಸರಿ. ಅವ್ರಿಗೆ? ಸರ್. ಅವರು ಡೈಲಿ ಬಂದ್ಬಿಟ್ಟು ಸರ್, ಗೊತ್ತಿಲ್ಲ ಸರ್. ಅಲ್ಲಣ್ಣ, ಸರ್. ಇರಿ ಅಣ್ಣ, ಏನ್ ಸಮಾಸ ಮಾಡಿ ಸರ್ ಕನ್ನಡ ನಿಧಾನಕ್ಕೆ ಮಾತಾಡಿ ಅಣ್ಣ ಎಲ್ಲ ಸರ್ ಬೇಡ ಬೇಡ ಅವ್ರಿಗೆ ಸ್ವಲ್ಪ ಆಸೆ ಸರ್ ಇದಾವಂತೆ ಸರ್ ಸ್ವಲ್ಪ ನಂಗೆ ಗೊತ್ತಿಲ್ಲ ಅವ್ರಿಗೆ ಮುತ್ತು ಕೊಡ್ಬೇಕಂತ ಸರ್, ಗೊತ್ತಿಲ್ಲ. ಸರ್, ಗೊತ್ತಿಲ್ಲ. ಮುತ್ತು ಕೊಡ್ಬೇಕಂತೆ ನಂಗೆ ಗೊತ್ತಿಲ್ಲ ಸರ್. ಆಮೇಲೆ ತಪ್ಪು ಸರ್. ಬೇಕಂತೆ. ಅವ್ರಿಗೆ ತಪ್ಪು ಅಯ್ಯೋ, ಮುತ್ತು ಸರ್. ಕೊಡ್ತೀರಾ ಗೊತ್ತಿಲ್ಲ. ಪ್ಲೀಸ್ ಅಣ್ಣ ನಾವು ಒಂದು ಹೆಲ್ಪ್ ಮಾಡೋಣ ಗೊತ್ತಿಲ್ಲ. ಸರಿ ನೀನು ಅಲ್ಲಿ ಬಂದು ಮುತ್ತು ಕೊಡ್ತೀರಾ ಸರ್, ಹೋಗ್ಲಿ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಈಗ ನಮ್ಮ ಆಸ್ತಿ ಹತ್ರ ಸರ್, ಗೊತ್ತಿಲ್ಲ ಸರ್. ಆಸ್ತಿ ಹತ್ರ ಸರ್ ಸರ್ ಕಾರ್ಡ್ ಕೊಡೋಣ ಸರ್ ಕಾರ್ಡ್ ಕೊಡಿ. ಸರ್ ಕಾರ್ಡ್ ಕೊಡಿ. ಓಪನ್ ಮಾಡಿ ಅಲ್ಲಣ್ಣ ಸರ್, ಬಂದು ಸರ್. ತಪ್ಕೊಂಡು ಮುತ್ತು ಸರ್. ಕೊಡ್ತೀರಾ ಹಿಂಗೆ ಸರ್ ತಪ್ಕೊಂಡು ಸರ್ ಮುತ್ತು ಕೊಡ್ತೀರಾ ಗೊತ್ತಿಲ್ಲ ಅವ್ರಿಗೆ? ಸರ್
ಸರಿ ಬಿಡಿ ಸರ್, ಸರಿ ಬಿಡಿ, ಸರಿ ಬಿಡಿ, ಸರಿ ಸರ್. ಸರಿ ಬಿಡಿ, ಸರಿ ಓಪನ್ ಬಿಡಿ, ಮಾಡಿ ಸರಿ ಬಿಡಿ, ಓಪನ್ ಆಯ್ತು. ಸರ್. ಸರಿ ಬಿಡಿ, ಆಯ್ತು ಬಿಡಿ. ಓಪನ್ ಮಾಡಿ ಬರಲ್ವಾ ನೀವು? ಬೇಡ ಸರ್ ಬರಲ್ವಾ? ಬೇಡ, ಇದು ಬೇಡ ನಿಜ ಸರ್. ಬರಲ್ವಾ? ಬೇಡ ಸರ್ ಕರೆಕ್ಟ್ ಆಗಿ ಹೇಳಿ. ನಾನು ತಾಳೆ ಬರ ಸರ್ ಓಪನ್ ಸರ್ ನಿಮ್ಗೆ ಒಂದ್ 5 ಲಕ್ಷ ಸರ್ ಆಯ್ತು ಬೇಡ ಬೇಡ ಸರ್ ಓಪನ್ ಸರ್ 5 ಲಕ್ಷ ದುಡ್ಡು ಬೇಡ ಬೇಡ ಬರಲ್ವಾ? ಬೇಡ ಬೇಡ ಏನು ಬರಲ್ಲ ಅಣ್ಣ. ಸರ್ ಸರ್ 5 ಲಕ್ಷ ದುಡ್ಡು ಇಸ್ಕೊಡ್ತೀನಿ ಬೇಡ ಸರ್ ಪ್ಲೀಸ್ ತೆಗಿ ಸರ್ ತೆಗಿ ಸರ್ ಸರ್ ನೀವ್ ಹೇಳೋದೇ ಅರ್ಥ ಆಗ್ತಾ ತೆಗಿ ಇಲ್ಲ ಸರ್ ನನಗೆ. ಫಸ್ಟ್ ನೀವ್ ಹೇಳೋದೇ ಸರ್ ಅರ್ಥ ತೆಗಿ ಆಗ್ತಿಲ್ಲ. ಸರ್ ಓಪನ್ ಡೋರ್ ಸರ್ ಸಮಾಧಾನ ಸರ್ ಮಾಡ್ಕೊಳ್ಳಿ, ಒಂದ್ ಸರ್ ನಿಮಿಷ ಸರ್ ಕೂತ್ಕೊಳ್ಳಿ. ತೆಗಿತೀವಿ ಕೂತ್ಕೊಳ್ಳಿ. ಇವಾಗ ನೀವು ಮಾತಾಡಿಲ್ಲ ಅಂದ್ರೆ ತೆಗಿತೀವಿ. ಸರ್ ತೆಗಿ ಸರ್ ದಯವಿಟ್ಟು ತೆಗಿ ಸರ್ ತಾಳೆ ಈಗ ಅವ್ರು ನಂಗೆ ಗೊತ್ತಿಲ್ಲ ಸರ್ ರಾತ್ರಿ ಹೊತ್ತು ಬಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ ತಪ್ಕೊಂಡು ನಮ್ಗೆ ಮುತ್ಕೊಡ್ಬೇಕಂತೆ. ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಆ ಸರ್ ಅಮ್ಮಗೆ ತಪ್ಕೊಂಡು ನಮ್ಗೆ ಗೊತ್ತಿಲ್ಲ ಮುತ್ಕೊಡ್ಬಿಟ್ರೆ ಅಲ್ಲ ಸರ್ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಅಲ್ಲ ಆ ಸರ್ ಅಮ್ಮ. ಸರ್ ಅದಕ್ಕೆ ಸರ್ ರಾತ್ರಿ ಬೇಡ ಬಿಡ್ತಾಳೆ ಸರ್ ಸ್ವಲ್ಪ ಸರ್ ಬೇಡ ಸರ್ ನೀವ್ ಬೇಕಾದ್ರೆ ದುಡ್ಡು ಕೊಡ್ತೀನಿ ದುಡ್ಡು ನಾನು. ಬೇಡ ಬೇಡ ಸರ್ ಸರ್ ಜೈಲಿಗೆ ಸರ್, ಬೇಡ ಜೈಲ್ ಸರ್. ಹತ್ರ ಬಂದ್ಬಿಟ್ಟು ಸ್ವಲ್ಪ ಸರ್. ತಪ್ಕೊಂಡು ಮುತ್ಕೊಟ್ರೆ ಸಾಕು ಆ ಅಮ್ಮಗೆ. ಹಾ ಪ್ಲೀಸ್ ಸರ್ ತಾಳೆ ಬೇಡ ಸರ್ ಓಪನ್ ಸರ್ ನಿಮ್ಗೆ ಹೊಸ ಸರ್, ಬಟ್ಟೆ ಬೇಡ ಇಸ್ಕೊಡ್ತೀನಿ ಸರ್, ಅಣ್ಣ. ಬೇಡ ಬೇಡ ಹೊಸ ಬಟ್ಟೆ ಬೇಡ ಇಸ್ಕೊಡ್ತೀನಿ ಬೇಡ ಸರ್ ಬೇಕಾದ್ರೆ ಅಣ್ಣ ಸರ್ ಸರ್ ಹಾ, ನಿಮ್ಗೆ ಸರ್ ಮೊಬೈಲ್ ಇಸ್ಕೊಡ್ತೀನಿ ಹೊಸ ಸರ್ ಬೇಡ ಮೊಬೈಲ್ ಸರ್ ಒಂದ್ ಚೈನ್ ಸರ್, ಬೇಡ, ಬೇಡ. ಚೈನ್ ಬೇಡ. ಗೋಲ್ಡ್ ಚೈನ್ ಬೇಡ ಬೇಡ ಸರಿ ಒಂದ್ ಸರ್ ಜೊತೆ ಚಪ್ಪಲಿ ಇಸ್ಕೊಡ್ತೀನಿ ಸರ್ ಬೇಡ ಇರಿ ಅಣ್ಣ, ಇರಿ. ಸರ್ ಆಯ್ತು ಸರ್ ಆಯ್ತಿರಿ ಆಯ್ತಿರಿ ಆಯ್ತು. ಆಯ್ತಿರಿ ಬೇಡ ಸರ್. ನಿಮ್ಮವ್ರಿಗೆ ಫೋನ್ ಮಾಡ್ಲಾ ಬೇಡ ಸರ್ ತೆಗಿ ಸರ್ ನಿಮ್ಮವ್ರಿಗೆ ಫೋನ್ ಸರ್ ಮಾಡ್ಲಾ ತೆಗಿ ಸರ್ ನಿಮ್ಮವ್ರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡ್ತಾರೆ. ಈಗ ಊಬರ್ ಸರ್. ಹಚ್ಚಿದ್ರಲ್ಲ ಅವ್ರಿಗೆ ಫೋನ್ ಮಾಡ್ತೀನಿ ಫಸ್ಟ್ ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡ್ತಾರೆ. ಬರ್ರಿ ಅವ್ರು ಹೇಳೋದು ಒಪ್ಕೊಂಡ್ರೆ ಬರ್ತೀರಾ ಬರೋ ಸರ್ ಹೇಳಿ ಫೋನ್ ಮಾಡಿ ಇಲ್ಲ ಅವ್ರು ಹಚ್ತವ್ರು ಅವರೇ ಇಲ್ಲ ಇಲ್ಲ ಸರ್ ಫೋನ್ ಮಾಡಿ ಫೋನ್ ಮಾಡಿ ನನ್ನ ತಮ್ಮನಿಗೆ ಫೋನ್ ಮಾಡಿ ಫೋನ್ ಮಾಡಿ ಕುತ್ಕೊಳ್ಳಿ ಹಾ ಕಾಲ್ ಕೆಳ ಫೋನ್ ನಂಬರ್ ನೋಡಿ, ಫೋನ್ ನಂಬರ್ ನೋಡಿ. ಮಾಡಿ ಲವ್ ನೋಡೋಣ ಸಮ ಲವ್ ಅಣ್ಣ ಒಪ್ಕೊಳಕ್ ಹೇಳೋಣ ಸ್ವಲ್ಪ ಅಣ್ಣ ಒಪ್ಕೊಳಕ್ ಹೇಳೋಣ ಸ್ವಲ್ಪ ಅವ್ರಿಗೆ ಲವ್ 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 ನನ್ಗಣ ಏ ಬೇಡ ಬೇಡ ಏ ಒಪ್ಕೊಳ್ಳಿ ಅಣ್ಣ. ಏ ಅಣ್ಣ ಪ್ಲೀಸ್ ಅಣ್ಣ ಒಪ್ಕೊಳ್ಳಿ ಅಣ್ಣ ಏನಾಯ್ತು? ಅಣ್ಣ ಪ್ಲೀಸ್ ಅಣ್ಣ ಏನಾಯ್ತು ಬೇಡ 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 ತಾಯಿನ ಬೇಡ ಅವ್ರಿಗೂ ಕಮಿಷನ್ ಕೊಡ್ತೀನಿ ಅಣ್ಣ ಕಮಿಷನ್ ಅವ್ರಿಗೂ ಕಮಿಷನ್ 1 ಎಕರೆ ಅವ್ರು 1 ಎಕರೆ ಬರ್ತೀನಿ ಅಣ್ಣ ಬೇಡ ಅಣ್ಣ ಒಪ್ಕೊಳ್ಳೋಣ ಬೇಡ, ಬೇಡ, ಬೇಡ. ಅವ್ರು ಒಪ್ಕೊ ಅಂತ ಹೇಳಿದಾರೆ ಕರ್ಕೊಂಡು ಹೋಯ್ತಾ ಇದ್ದೀನಿ ಸರಿ ಸರಿ ನಿಮ್ಗೆ ಕಮಿಷನ್ ಫೋನ್ ಪೇ ಮಾಡಿ ಓಕೆ 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 ಬೇಡ. ಏ ಅವರೇ ಒಪ್ಕೊಂಡ ಬೇಡ ಕಣ ಸುಧಾಕರ್ ಸುಧಾಕರ್ ಒಪ್ಕೊಂಡ ಬೇಡ ತೆಗಿ ಸರ್ ಸುಮ್ಮನೆ ಅಲ್ಲಿ ನೋಡಿ, ಸರ್, ಅವ್ರು ತೋರಿಸ್ತಾರೆ, ಅವ್ರು ಒಪ್ಕೊಳ್ಳಿ ಸರ್, ತೋರಿಸ್ತಾರೆ. ಬೇಡ 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 ಬೇಡ, ಅಲ್ಲಿ ನೋಡಿ, ಬೇಡ, ಅಲ್ಲಿ ಬೇಡ, ಸರ್. ಒಂದು ವಿಡಿಯೋ ತೋರಿಸ್ತಾರೆ ನೋಡಿ. ಬೇಡ 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 ತೆಗಿ ಸರ್ ಫಸ್ಟ್ ನೀವು ಏ ಒಪ್ಕೊಳ್ಳಿ ಸರ್ ಬೇಡ 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 ಅವ್ರು ಬೇಡ ಸರ್ ಯಾರು ಇಲ್ಲಿ ಇರೋದು ಯಾರು ಗೊತ್ತಿಲ್ಲ ಸರ್ ಅಲ್ಲಿ ನೋಡ್ರಿ ಅಲ್ಲಿ. ಇಲ್ಲಿ ಯಾರು ಇರೋದು ಯಾರು ಇಲ್ಲಿ ಇರೋದು ಸರ್ ಏನು ಸರ್ ನೀವು Very good vibes only repeat ಮಗ ಹ್ಯಾಪಿ ಆಗಿದೆ ಸರ್ ಏನು ಸರ್ ನೀವು ಬೇಡ ಸರ್ ತಮಾಷೆ ಸರ್ ಸಂಪರ್ಕ ಪ್ಲೀಸ್ ಸರಿ ಸರಿ ಈಗ ಇದೇನ್ ಗೊತ್ತಾ ಇದೇನಕ್ಕಂದ್ರೆ ಮಾಡೋದು ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ ಸರಿನಾ ಸರಿ ಸರ್ ಸರ್ ದಯವಿಟ್ಟು ತೆಗಿ ಸರ್ ಸರ್ ನಿಮ್ಮನ್ನೆಲ್ಲೂ ಕರ್ಕೊಂಡೋಗಲ್ಲ ಏನಕ್ಕೆ ಈ ತರ ಮಾಡೋದು ಗೊತ್ತಣ್ಣ ಈ ಹೈವೇಗಳಲ್ಲಿ ಏನ್ ಮಾಡ್ತಾರೆ ಗುರುತು ಪರಿಚಯ ಇಲ್ದಿರೋ ಕಾರ್ಗಳನ್ನ ಅಡ್ಡ ಹಾಕ್ತಾರೆ ಡ್ರಾಪ್ ಮಾಡಿ ಅಂತ ಆತರ ಗುರುತು ಪರಿಚಯ ಇಲ್ದಿರೋ ಕಾರ್ಗಳನ್ನ ಹತ್ತಬಾರ್ದು ಹತ್ತಿದ್ರೆ ಈ ತರ ಏನಾದ್ರು ತೊಂದರೆಗಳಾಗುತ್ತೆ ಸರಿ ಸರ್ ಸೊ ಅದಕ್ಕೆ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ಹತ್ತಬಾರ್ದು ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗ್ಬೇಕು ಓಕೆನಾ ಗೊತ್ತಾಯ್ತಾ ಗೊತ್ತಾಯ್ತು ಸರ್. ನಮ್ಮೇಲೆ ನಂಬಿಕೆ ಬಂತ ನಿಮ್ಗೆ ಸರ್ ಈಗ ನೀವೆಲ್ಲ ತದ್ರು ಅಲ್ಲೇ ಬಿಡ್ತೀನಿ ಸರಿ ಸರ್. ನಿಮ್ಮವ್ರ ಜೊತೆನೆ ಹೋಗಿ ಸರಿ ಸರ್ ಸರಿನಾ ಈಗ ಇಲ್ಲೊಂದು ಮಾತು ಹೇಳಿ ದಯವಿಟ್ಟು ದಯವಿಟ್ಟು ಗುರುತು ಪರಿಚಯ ಗುರುತು ಪರಿಚಯ ಇಲ್ದಿರೋ ಕಾರು ಕಾರು ಹತ್ಬೇಡಿ ಹತ್ಬೇಡಿ ಬಸ್ಸಲ್ಲಿ ಬಸ್ಸಲ್ಲಿ ಆಟೋದಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ ಹೋಗ್ರಿ. ಹುಷಾರಾಗಿರಿ ಹುಷಾರು ಹುಷಾರಾಗಿರಿ ಹುಷಾರಾಗಿರ್ರಿ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ Subscribe ಜೈ ಮಾಡಿ. ವಿಷ್ಣುವರ್ಧನ ಜೈ ಏನ್ ಹೇಳಿದ್ರೆ ಜೈ ವಿಷ್ಣುವರ್ಧನ್ ನಾನು ಅಷ್ಟೇ ಅಲ್ವಾ? ವಿಷ್ಣುವರ್ಧನ್ ಫ್ಯಾನ ಓಕೆ ಸಾಹದ ಸಿಂಹ ಫ್ಯಾನು ವಿಡಿಯೋ ಬರುತ್ತೆ ನೀವು ನೋಡ್ತೀರಾ ಟಿವಿಯಲ್ಲಿ ನಿಮ್ಗೇನ್ ಬೇಜಾರಿಲ್ಲ ತಾನೆ ಇಲ್ಲ ಸರ್. ಹಾ ಸರಿ ಓಕೆ